ಬೆಳಕಲ್ಲಿ ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. 3:30 ಆಗೈತೆ ಟೈಮು. ಇವಾಗ ತಾನೇ ಒಂದು ಡ್ಯೂಟಿ ಬಿದ್ದೈತೆ. ಪಿಕಪ್ ಇಲ್ಲಿದ್ದೆ 2 ಕಿಲೋಮೀಟ್ರ್ ಐತೆ. ತೋಟದ ಗುಡ್ದಳ್ಳಿ ಡ್ರಾಪ್ ಬಂದುಬಿಟ್ಟು ದಾಸಂಪುರ ಬಿದ್ದೈತೆ. 580 ರೂಪಾಯಿ ಡ್ಯೂಟಿ ಬಿದ್ದೈತೆ. ಬನ್ನಿ ಪಿಕಪ್ ಲೊಕೇಶನ್ ಮುಂದೆ ರೈಟ್ ಪಿಕಪ್. ಇಲ್ಲಿದೆ ಇನ್ನೂ ಒಂದು 500 ಮೀಟ್ರ್ ಐತೆ ಪಿಕಪ್ ಲೊಕೇಶನ್. ಇದೇ ಗೋಡನ್ನು ಇಲ್ಲಿ ಒಂದು 5-6 ಟೈಮ್ ಬಂದಿದ್ದೇನೆ. ಇವಾಗ ತಾನೇ ಬಂದಿದ್ದೇನೆ. ಟೈಮ್ ಹೋಗಿ 3:41 ಐತಿ. ಹಿಂದೆಗಡೆ ಲೋಡ್ ಮಾಡ್ತಾಯಿದ್ದಾರೆ. ಎಲ್ಲ ಸಿಲಿಂಡ್ರ್ ಐಟಮ್ ಎಲ್ಲ ಲೋಡ್ ಆಗೈತೆ. 7 ಇದ್ದಾವೆ ಸಿಲಿಂಡ್ರು. ಎಲ್ಲ ಲೋಡ್ ಆಗೈತೆ. ಇಲ್ಲಿದ ಡ್ರಾಪ್ ಲೊಕೇಶನ್ 10 ಕಿಲೋಮೀಟ್ರ್ ಐತೆ. ಅರ್ಧ ಗಂಟೆ ತೋರಿಸ್ತು. ಕಸ್ಟಮರ್ ಫೋನ್ ಮಾಡಿದ್ರು, ಡ್ರಾಪ್ ಲೊಕೇಶನ್ ಕರೆಕ್ಟ್ ಇಲ್ಲಿ ಅಂತ ಹೇಳಿ. ಇಲ್ಲಿದ್ದ ಇನ್ನೂ 7 ಕಿಲೋಮೀಟ್ರ್ ಐತೆ ಡ್ರಾಪ್ ಲೊಕೇಶನ್. ದಾಸಂಪುರ ಮಾರ್ಕೆಟ್ ಹತ್ರ. ಅಲ್ಲೋರ ಆಂಜನೇಯನ ದೇವಸ್ಥಾನ. ರಾಯಲ್ ಕಾವೇರಿ ಗ್ಯಾಸ್ ಗೋಡನ್ ಇದೆ. ಕಾಣಿಸ್ತಾ ನೋಡಿ. ಇದಕ್ಕೆ ರಿವರ್ಸ್ ಹಾಕಬೇಕು. ಟೈಮ್ 4:25 ಆಗೈತೆ. ಇವಾಗ ತಾನೇ ಬಂದಿದ್ದೀನಿ. ಹಿಂದೆಗಡೆ ಅನ್ಲೋಡ್ ಮಾಡ್ತಾ ಇದ್ದಾರೆ. ಇದು ಗೋಡನ್ನು ಎಲ್ಲ ಅನ್ಲೋಡ್ ಆಗುತ್ತೆ ಐಟಮ್. ಇಲ್ಲೇ ಡ್ರಾಪ್ ಮಾಡಿ ಸೀದಾ ಮೇನ್ ರೋಡ್ಗೆ ಹೋಗ್ತಾ ಇದ್ದೆ. ಕಸ್ಟಮರ್ ಫೋನ್ ಮಾಡಿ, ಸರ್ ಬಾಡಿಗೆ ಐತೆ, ಲೋಡ್ ಮಾಡ್ಕೊಂಡು ಹೋಗ್ತೀರಾ ಅಂತ ಹೇಳಿದ್ರು. ಸರಿ ಸರ್ ಎಲ್ಲಿಗೆ ಅಂತ ಕೇಳೋಕ್ಕೆ, ಸರ್ ಒಂದು ಸಾಕರ್ ನಗರ, ಒಂದು ಹತ್ತಿಬೇಲೆ ಹತ್ರ ಅಂತ ಹೇಳಿದ್ರೆ, ಸರಿ ಸರ್ ಆಯಿತು ಹೋಗ್ತೀನಿ ಅಂತಂದೆ. ಇದು ಅಮೌಂಟು ಸರ್ ಅಂದರೆ, ಅದು ಸರ್ ಕೊಟ್ರದ್ದು ಏನು ಕೊಡ್ತೀನೋ ಏನು ಬರುತ್ತೋ ಅದೇ ಕೊಡ್ತೀನಿ, ಹೋಗ್ತೀರಾ ಅಂದರೆ, ಸರಿ ಸರ್ ಆಯಿತು ಲೊಕೇಶನ್ ಕಳಿಸ್ತೀನಿ. ಅಲ್ಲಿ ಹೋಗಿ ಅಲ್ಲಿದ್ದೆ ಒಂದು 3.5 ಕಿಲೋಮೀಟ್ರ್ ಅಷ್ಟೇ ಪಿಕಪ್ ಲೊಕೇಶನ್ನು ಮಾಕ್ಲೆ. ಅಲ್ಲಿದ್ದ ಸೀದಾ ಇಲ್ಲಿ ಬನ್ನಿ, ಕೆರೆಗುಡ್ದಹಳ್ಳಿ ಹತ್ರ, ತೋಟದ ಗುಡ್ದಹಳ್ಳಿ ಹತ್ರ ಬನ್ನಿ. ಒಂದು ಬಾಕ್ಸ್ ಐತೆ, ಅದನ್ನು ಲೋಡ್ ಮಾಡ್ಕೊಂಡು ಸೀದಾ ಸಾಕರ್ ನಗರ ಇದ್ದ ಹತ್ತಿಬೇಲೆ ಹತ್ರ ಹೋಗೋಣ ಬನ್ನಿ ಅಂತ ಹೇಳ್ಯಾರೆ. ಅವರು ಬರ್ತಾರೆ ಕಾರಾಗೆ. ಬನ್ನಿ ಹೋಗೋಣ ಪಿಕಪ್ ಲೊಕೇಶನ್ ಹತ್ರ ಹೋಗಿ ಲೋಡ್ ಮಾಡ್ಕೊಂಡು. ಏನು ಒಂದು 7-8 ಇದ್ದಾವೆ ಸಿಲಿಂಡ್ರು, ಸೇಮ್ ಐಟಮ್. ಫುಲ್ ಎಲ್ಲ ಮಣ್ಣು ರೋಡು ಪಿಕಪ್ ಲೊಕೇಶನ್. ಮೇನ್ ರೋಡಾಗ ಬಂದಿದ್ರೆ ಒನ್ ವೇಗೆ ಬರಬೇಕಾಗಿತ್ತು. ಅದಕ್ಕೆ ಇನ್ನೇನು ಮಾಡೋದಂತ ಹಿಂಗೆ ಈ ಕಡೆ ಒಂದು ರೋಡ್ ತೋರಿಸು, ಈ ಕಡೆ ರೋಡಾಗ ಹೋಗ್ತಾ ಇದೀನಿ ಗೂಗಲ್ ನೋಡ್ಕೊಂಡು. ಈ ರೋಡ್ ಡೆಡ್ ಎಂಡ್ ರೈಟ್. ತುಮಕೂರು ಹೈವೇ ಅದ. ಇದು ಆರ್ಚ್ ಆಂಜನೇಯನ ದೇವಸ್ಥಾನದ ಇದೇ ಅಂಗಡಿ. ಗ್ಯಾಸ್ ಗೋಡನು ರಂಗನಾಥ ಬ್ಲ್ಯಾಕ್. ಇದು 20 ರಿವರ್ಸ್ ಹಾಕಿ ನಿಲ್ಸಿದ್ದೀನಿ. ಲೋಡ್ ಮಾಡ್ತಾರೆ. ಇಲ್ಲಿಂದ ಲೋಡ್ ಮಾಡ್ಕೊಂಡು ಸೀದಾ ಗುಡ್ದಳ್ಳಿಗೆ ಹೋಗಿ, ಗುಡ್ದಳ್ಳಿಗೆ ಒಂದು ಬಾಕ್ಸ್ ಕೊಡ್ತಾರೆ. ಬಾಕ್ಸ್ ಹಾಕೊಂಡು ಸೀದಾ ಸಾಕರ್ ನಗರಕ್ಕೆ ಹೋಗುತ್ತೆ. ಅವ್ರು ಫೋನ್ ಮಾಡಿದರು, ಲೋಡ್ ಮಾಡ್ತಾರಂತ. ಬನ್ನಿ ಲೋಡ್ ಮಾಡ್ಕೊಂಡು ಹೋಗೋಣ. ಎಲ್ಲ ಲೋಡ್ ಆಗ್ಯಾವೆ. 8 ಎಲ್ಲ ಲೋಡ್ ಆಗ್ಯಾವೆ. 8 ಸಿಲಿಂಡ್ರು. ಫಸ್ಟು ಇಲ್ಲಿಂದ ಟೈಮ್ ಅವಾಗ 5:45 ಆಗೈತೆ. ಫಸ್ಟ್ ಪಾಯಿಂಟು ತೋಟದ ಗುಡ್ದಹಳ್ಳಿ ಹತ್ರ ಹೋಗಿ ಅಲ್ಲೊಂದು ಬಾಸ್ ಲೋಡ್ ಮಾಡ್ಕೊಂಡು ಹೋಗುತ್ತೆ. ಮಾಗ್ಲೆ ಹತ್ರ 2 ವೀಲರಾಗಿ ಬಿದ್ದಿದ್ರು. ಹಂಗಾಗಿ ಆದಷ್ಟು ನೋಡ್ಕೊಂಡು ಗಾಡಿ ನಿಧಾನಕ್ಕೆ ಓಡಿಸ್ರಿ. ಇದೇ ರೋಡ್ ಜಿಂದಲ್ ಮೇನ್ ರೋಡ್ಗೆ ಹೋಗುತ್ತೆ. ಅದೇ ಗೋಡನ್ನು ಇವಾಗ ತಾನೇ ಬಂದಿದ್ದೇನೆ. ಟೈಮ್ ಹೋಗಿ 6:10 ಹಿಂದೆಗಡೆ ಲೋಡ್ ಮಾಡ್ತಾಯಿದ್ದಾರೆ. ಇಲ್ಲಿ 2 ಬಾಕ್ಸ್ ಲೋಡ್ ಮಾಡ್ಯಾರ. ಎಲ್ಲ ಲೋಡ್ ಆಗೈತೆ. ಇಲ್ಲಿಂದ ಸಾಕರ್ ನಗರಕ್ಕೆ 17 ಕಿಲೋಮೀಟ್ರ್ ಐತಿ ಡ್ರಾಪ್ ಲೊಕೇಶನ್. ಅಲ್ಲಿದ್ದೆ ಇಲ್ಲಿಗೆ ಬರೋಷ್ಟೊತ್ತಿಗೆ ರೈಲ್ವೆ ಗೇಟ್ ಹಾಕಿರಿ. ಟೈಮ್ 6:40 ಆಗೈತೆ. ಗೂಡ್ಸ್ ಟ್ರೈನ್. ಅದೇ ಸ್ಕೂಲ್ ಬಿಲ್ಡಿಂಗು. ಇವಾಗ ತಾನೇ ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಟೈಮ್ ಅವಾಗ 7:25 ಆಗೈತೆ. ಹಿಂದೆಗಡೆ ಅನ್ಲೋಡ್ ಮಾಡ್ತಾಯಿದ್ದಾರೆ. ಇಲ್ಲೆಲ್ಲ ಅನ್ಲೋಡ್ ಆಯಿತು. 4 ಸಿಲಿಂಡ್ರು. ಇನ್ನು 4 ಸಿಲಿಂಡ್ರು ಸಜಾಪುರ ರೋಡು ಡ್ರಾಪ್ ಲೊಕೇಶನ್ನು 44 ಕಿಲೋಮೀಟ್ರ್ ಐತೆ. ರಿಂಗ್ ರೋಡ್ ಸಿಟಿ ಒಳಗಾದರೆ 42 ಕಿಲೋಮೀಟ್ರು. ಅದಕ್ಕೆ ಇದಕ್ಕೂ 20 ನಿಮಿಷ ಡಿಫ್ರೆನ್ಸ್ ಐತೆ. ಸಿಟಿ ಒಳಗೆ ಹೋದ್ರೆ 20 ನಿಮಿಷ ಲೇಟು. ರಿಂಗ್ ರೋಡ್ ಆದರೆ 20 ನಿಮಿಷ ಬೇಗ ಹೋಗ್ಬೇಕು. ರಿಂಗ್ ರೋಡಾಗೆ ಹೋಗ್ಬೇಕು. ತಿರುಗೇನೋ ನಾಳೆ ಅವ್ರದ್ದು ಐತಂತೆ, ನೋಡೋಣ.
ಸಾಯಂಕಾಲ ಟೈಮು ಡ್ಯೂಟಿ ಎತ್ಕಡ್ರೆ ಲಾಂಗ್ ಸಿಟಿ ಒಳಗಡೆ ಎಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಜಾಮ್. ಅಲ್ಲಿ ಬಿಟ್ಟಿದ್ದು ಟೈಮು 5:45, 5:40. ಸರ್ಜಾಪುರ ರೋಡ್ಗೆ ಬರೋಷ್ಟೊತ್ತಿಗೆ 9:40 ಆಗೈತೆ. ಇನ್ನೂ ಇಲ್ಲಿದ್ದ ಇನ್ನೂ ಅರ್ಧ ಗಂಟೆ ತೋರಿಸ್ತೈತೆ ಟ್ರಾಫಿಕೇಶನ್. ಇದೇ ಸ್ಕೂಲು, ಇವಾಗ ತಾನೇ ಬಂದಿದ್ದೀನಿ. ನೋಡೋಣ ಎಷ್ಟೊತ್ತಿಗೆ ಬರ್ತಾರ ಅವರು. ಟೈಮ್ 10 ಗಂಟೆ ಆಗೈತೆ. ಕಸ್ಟಮರು ಅದು ಲೊಕೇಶನ್ ಉಲ್ಟಾ ಹಾಕ್ಬಿಟ್ಟಾರೆ. 7.5 ಕಿಲೋಮೀಟ್ರ್ ಐತೆ. ಇವಾಗ ಅವ್ರು ಬಂದಾರೆ, ಅಲ್ಲಿ ಬಂದು ಇವಾಗ ಲೊಕೇಶನ್ ಕಳಿಸ್ತಾರೆ. ಸ್ಟಾರ್ಟಿಂಗೇ ಒಂದು ಲೊಕೇಶನ್ ಕಳಿಸಿದ್ರು, ಇವಾಗ ಒಂದು ಲೊಕೇಶನ್ ಕಳಿಸ್ತಾರೆ. ಹಂಗಾಗಿ ಫಸ್ಟ್ ಕರೆಕ್ಟಾಗಿ ಅವರು ಅಲ್ಲಿ ಸಾಗರ್ ನಗರದಾಗ ಬಿಟ್ಟಾಗ ಅವ್ರಿಗೆ 38 ಕಿಲೋಮೀಟರ್ ತೋರಿಸಿದ್ರೆ ನನಗೆ 44 ಕಿಲೋಮೀಟರ್ ತೋರಿಸಿದ್ದಾರೆ. In 200 meters, turn right onto Chandapura, Domasandra Road, Ramasagara Road. ಹೇಳಿದರೆ ಆರಾಮಾಗಿ ಅವ್ರದ್ದು ಲೊಕೇಶನ್ ಹಾಕೊಂಡು ಬರ್ಬೋದಾಗಿತ್ತು. ಇವಾಗ ಸುಮ್ಮಕ್ಕೆ 15 ಕಿಲೋಮೀಟ್ರ್ ವೇಸ್ಟ್. ಹೋಗ್ತಾ 7:30, ಬರ್ತಾ 7:30. Turn right on. ಸುಮ್ಕೆ 15 ಕಿಲೋಮೀಟ್ರ್ ವೇಸ್ಟ್ ಆಗೋಯ್ತು. ಇದೇ ರೋಡ್ ಇನ್ನೂ 1 ಕಿಲೋಮೀಟ್ರ್ ಐತೆ. ಲೊಕೇಶನ್ ಗೇಟ್ ಓಪನ್ ಮಾಡಿದ್ರು ಹೋಗ್ಬೇಕು. ಟೈಮ್ 10:50 ಆಗೈತೆ. ಇವಾಗ ತಾನೇ ಬಂದಿದ್ದೀನಿ. ಹಿಂದೆಗಡೆ ಅನ್ಲೋಡ್ ಆಗ್ತೈತೆ. ಫುಲ್ ಲೈಟಿಂಗ್ಸ್, ಪ್ರೋಗ್ರಾಮ್ ಇರ್ಬೇಕು ನಾಳೆ. ಟೈಮ್ 11:10 ಆಗೈತೆ. ಎಲ್ಲ ಅವ್ರು ರೆಡಿ ಮಾಡ್ತಾಯಿದ್ರೆ ನಾನು ರೆಸ್ಟ್ ಮಾಡ್ತೀನಿ. ಇನ್ನೂ ಊಟ ಬೇರೆ ಮಾಡಿಲ್ಲ. ಅದೆಲ್ಲ ಕ್ಲಿಯರ್ ಆಗ್ತಲ್ಲಿ ಬರ್ತಾರಂತೆ, ಬಂದು ಎಬ್ಬಿಸ್ತಾರೆ. ನಾನು ಅಲ್ಲಿ ಬರಬೇಕಾದ್ರೆ ಊಟ ತಗೋಬೇಕಾಯ್ತು. ಎಲ್ಲೂ ಓಪನ್ ಆಗಿರಲಿಲ್ಲ, ನೋಡ್ಕೊಂಡು ಬಂದೆ. ನೋಡೋಣ ಎಷ್ಟೊತ್ತಿಗೆ ಬಂದು ಅಂಥವರೆಗೂ. ಟೈಮ್ 1 ಗಂಟೆ ಆಗೈತೆ. ಕೊಡ್ತಿ ಮೇನ್ ರೋಡ್ ಇದು. ಇವಾಗ ತಾನೇ ಊಟ ಮಾಡೋ ಬಂದಿದ್ದೀನಿ. ಟೈಮ್ ಅವಾಗ 1 ಗಂಟೆ ಆಗೈತೆ. ಬನ್ನಿ ಊಟ ಮಾಡೋಣ.